ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅನುಮಾನದ ಹುತ್ತ ಈ ಪ್ರಕರಣದಲ್ಲಿ ಬೆಳಿತಾನೆ ಹೋಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಎಸ್ಪಿಗೆ ಮಹಾರಾಷ್ಟ್ರದ ಎಸ್ಐಟಿ ತಂಡ ಪತ್ರ ಬರೆದಿರೋದ್ರ ಬಗ್ಗೆ ಇವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ತನಿಖೆಗೆ ಸಹಕಾರ ನೀಡುವಂತೆ ಎಸ್ಐಟಿ ನಮ್ಮ ರಾಜ್ಯದ ಪೊಲೀಸರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಬಿಕಾಸ್ 3 ರಾಜ್ಯಕ್ಕೆ ಕನೆಕ್ಟ್ ಆಗೋ ವಿಚಾರ ಇದು. ಮಹಾರಾಷ್ಟ್ರದ ನಾಸಿಕ್ಗೆ ಡಿವೈಎಸ್ಪಿ ನೇತೃತ್ವದ ತಂಡ ತೆರಳಿದೆ. ಬಂಧಿತ ಆರೋಪಿಗಳ ವಿಚಾರಣೆಗೆ ಕರ್ನಾಟಕ ಪೊಲೀಸರು ಕೂಡ ಯತ್ನಿಸ್ತಾ ಇದ್ದಾರೆ. 3 ರಾಜ್ಯದ ಪೊಲೀಸರು ಪ್ರಕರಣವನ್ನ ಭೇದಿಸ್ತಾರ ಅನ್ನೋದು ಪ್ರಶ್ನೆ. ಹಣ ಪತ್ತೆ ಸವಾಲು ಎಷ್ಟು ದೊಡ್ಡದೋ ಅಷ್ಟೇ ದೊಡ್ಡದು ಕಂಟೈನರ್ಗಳನ್ನು ಹಾಗೆ ಗಾಯಬ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಅದು ಈ ಕಾಲದಲ್ಲಿ GPS ಇರುತ್ತೆ, ಲೊಕೇಶನ್ ಇರುತ್ತೆ, BIGS ಅಂತ ಒಂದು ಯುನಿಕ್ ಕೋಡ್ ಇರುತ್ತೆ ಪ್ರತಿ ಕಂಟೈನರ್ಗೆ. ಹಾಗೆ ಗಾಯಬ್ ಆಗುತ್ತಾ? ಇಲ್ಲ, ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆಂದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ. ನಮಗೆ ಮಾಹಿತಿಗಳು ಸರಿಯಾಗಿ ಇನ್ನೂ ಸಿಕ್ಕಿಲ್ಲ. ಮಾಹಿತಿ ಬಂದ ಮೇಲೆ ನಾವೇನು ಕ್ರಮ ತಗೋಬೇಕು, ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಎಷ್ಟು ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ. ಹೆಲ್ಪ್ ಕೇಳಿದಾರೆ ಸರ್ ಲೆಟರಲ್ಲಿ ಮಹಾರಾಷ್ಟ್ರದವರು ಅಥವಾ ಹೆಲ್ಪ್ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನೂ ಇದಿಲ್ಲ. ಇಲ್ಲ, ಮಹಾರಾಷ್ಟ್ರ ಪೊಲೀಸ್